ಹಾಯ್ ಎಲ್ಲರಿಗೂ ನಮಸ್ಕಾರ. ಯಾಕೋ ಈ ನಡುವೆ ತುಂಬ ಜನ ವೀಡಿಯೋಸ್ ನೋಡ್ತಿಲ್ಲ. ಇಷ್ಟ ಇಲ್ಲ ಅಂತಂದರೆ ಹೇಳಿ, ದಯವಿಟ್ಟು ನಾನು ಸ್ಟಾಪ್ ಮಾಡಿಬಿಡ್ತೀನಿ. ಮತ್ತು ದೊಡ್ಡವನ ಕಂಟೆಂಟು ಯಾರಿಗೂ ಇಷ್ಟ ಆಗಿಲ್ಲ ಅನಿಸುತ್ತೆ. ಅದಕ್ಕೆ ಅವನ ಕಂಟೆಂಟ್ ಅಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ದೊಡ್ಡವನ್ನ ಯಾರು ಕಿಡ್ನಾಪ್ ಮಾಡಿದ್ದು ಅದೊಂದು ತಿಳಿಸ್ಕೊಟ್ಬಿಟ್ಟು ಮತ್ತೆ ದೊಡ್ಡವನ ಕಂಟೆಂಟು ತೊಗೊಳ್ಳಲ್ಲ. ನಾನು ವಿಡಿಯೋ ಮಾಡೋಕ್ಕೆ ಶುರು ಮಾಡಿದಾಗಿಂದ ಒಬ್ಬ ಸಬ್ಸ್ಕ್ರೈಬರು ಬಂದಿಲ್ಲ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ. ಇದರಿಂದ ನನಗೇನು ಬರೋ ಇಲ್ಲ. ನೋಡಲಿ ಅಂತಲೇ ನಾನು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇರೋದು. ಹುಷಾರಿಲ್ಲ ಅಂದ್ರೂ ಯಾಕೋ ನಿಮಗೆ ಇಷ್ಟ ಆಗ್ತಾಯಿಲ್ಲ ಅನಿಸುತ್ತೆ ವಿಡಿಯೋಸ್ ನೋಡೋಕ್ಕೆ. ಓಕೆ, ನಿಮಗೆ ದೊಡ್ಡವನ ಕಂಟೆಂಟು ಬೇಡ ಅನಿಸಿದ್ರೆ ಬೇಡ ಬಿಡಿ, ಅಲ್ಲಿಗೆ ಸ್ಟಾಪ್ ಮಾಡಿಬಿಡೋಣ. ಅಲ್ಲ, ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲಲ್ಲ, ಎಂಥ ಕೆಲಸ ಆಗೋಯ್ತು? ಹಾಂ, ಯಾರಿರ್ಬೋದು ಬಾಗಿಲು ತೆಗ್ದಿತ್ತು? ಅವನು ನಾನು ಕರೆಕ್ಟಾಗಿ ಕಟ್ಟಾಕಿ ಬಾಯಿಗೆ ಸ್ಟಿಕ್ಕರ್ ಎಲ್ಲ ಹಾಕೋಗಿದ್ನಲ್ಲ. ಹಾಂ, ಯಾರಿರ್ಬೋದು ಬಿಚ್ಚಿರೋದು? ಛೇ, ಎಂಥ ಕೆಲಸ ಆಗೋಯ್ತು? ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲಲ್ಲ. ಆ ಶಾನ್ ಬಗ್ರು 50 ಲಕ್ಷ ಕೊಟ್ಟಿದ್ದಿದ್ರೆ ಆರಾಮಾಗಿ ಲೈಫಲ್ಲಿ ಸೆಟ್ಲಾಗ್ಬಿಡ್ತಾ ಇದ್ನಲ್ಲ ನಾನು. ಎಂಥ ಕೆಲಸ. ಇಲ್ಲ ಎಲ್ಲಾದರೂ ಸುತ್ತಮುತ್ತ ಅವನ? ಹಾಂ, ಯಾರೋ ಬಂದು ಬಾಗಿಲೆಲ್ಲ ತೆಗ್ದಿರೋದು. ಚಾನ್ಸೇ ಇಲ್ಲ. ಅವನಷ್ಟಕ್ಕೆ ಅವನೇ ಹೊರಗಡೆ ಹೋಗ್ತೆ. ಏನು ಮಾಡೋದು? ಇಲ್ಲೇ ಇಲ್ಲಾದ್ರೂ ಅವನೇ ನಾನು ಹೋಗ್ತೀನಿ. ಏನಮ್ಮ? ಅದಾಗಲೇ ಗಂಟ್ಲು ಹಂಗಾಗೋಗದೆ, ಏನಾಯ್ತು? ಓದಿ ಅಮ್ಮ, ಸ್ಪೀಕರ್ ತೆಗಿಬೇಕು ತಡಿ. ನೀನು ಮಾತಾಡಿದ್ರೆ ಯಾಕೆ ಮಾತಾಡ್ತೀವಿ, ಏನು ಮಾತಾಡ್ತೀವಿ ಅಂತ ಕೇಳ್ತಾಳೆ. ಈ ಮನೆ ಹತ್ರ ನಿಂತ್ಕೊಂಡು ಏನೋ ಮಾಡ್ತಾ ಇದೆಯಾ? ಯಾವುದೋ ದುಡ್ಡು ಬರ್ತದೆ ಅಂತ ಹೇಳ್ದಲ್ಲ, ಇದನ್ನ ತಗೊಳಕೇನು? ಮನೆ ಎಲ್ಲ ಚೆನ್ನಾಗದಲ್ಲ ಕಿರಣ? ಚೆನ್ನಾಗದ ಮನೆ, ಅಡುಗೆ ಮನೆ, ಬಚ್ಚಲ ಮನೆ, ಹಾಲು, ಆಮೇಲೆ ಹಸುಗಳೆಲ್ಲ ಕಟ್ಟಾಕಣಕ್ಕಾಗ ಈ ಶೆಡ್ಡು ಎಲ್ಲ ಚೆನ್ನಾಗದೆ. ತಗೊಂಡಂಗಿದ್ರೆ ತಗೊಂಬಿಡು. ಯಾವುದೋ ದುಡ್ಡು ಬರ್ತದೆ ಅಂದೆ ಅಲ್ಲ. ನಾನು ಇವಾಗ ಪೊಲೀಸ್ ಕೆಲಸ ಮಾಡ್ತಾ ಇರೋದು, ಅದಕ್ಕೆ ಬಟ್ಟೆಗೆ ಹಾಕೊಳೋದು ಅಂತ ಹೇಳ್ದೆ. ಏನಮ್ಮ ಇವಾಗ ಏನು ಹೇಳು? ಅಲ್ಲೋ, ಇಲ್ಲಿ ನಿಂತಿದ್ದೆಲ್ಲ ಯಾವುದೋ ದುಡ್ಡು ಬರ್ತೈತೆ, ಒಂದು 50-60 ಲಕ್ಷ ಅಂತ ಹೇಳ್ದಲ್ಲ, ಅದಕ್ಕೆ ಜಾಗ ನೋಡ್ತಾ ಇದೆಯೇನೋ ತಕನಕ ಅಂತ ಅನ್ಕೊಂಡೆ. ಹೆಂಗು ನೀರಾವರಿ ಎಲ್ಲ ಅದಲ್ಲ, ನಂಬಿಕೆ ಆಗ್ತದೆ ಅಂತ. ನನ್ನ ಚಿಂತೆ ನನ್ಕಾದ್ರೆ ನಿಂದೊಂದು ಚಿಂತೆ. ಹೋಗಮ್ಮ. ಇಲ್ಲೇ ಎಲ್ಲ ನಾನೇನೋ ಹುಡುಕ್ಬೇಕು. ಲೇ ಬಾರ ಇಲ್ಲಿ. ಇರಮ್ಮ, ಬಂದೆ. ನಡಿ, ಮನೆ ಹತ್ರಕ್ಕೆ ನಡಿ. ಅಲ್ಲಿ ನೋಡಿ, ಇವ್ನು ಮಾತಾಡಿಸ್ತಾ ಇದ್ರು, ಓದ್ತಾ ಇರೋದು. ಲೇ ಕಿರಣ, ಕಿರಣ. ಅಮ್ಮಮ್ಮ, ಸುನಂದಿ ಸಿಕ್ಕಿದ್ಲು. ಸುನಂದಿ, ಓಯ್ ಸುನಂದಿ. ಅಯ್ಯೋ, ಈ ಮುಂದೆ ಮಗನ ಬೇರೆ ಬರ್ತಾವನಲ್ಲಪ್ಪ. ಏನು ಅಲ್ಲಿಂದನೇ ಹೇಳು. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ. ಇದೊಂದು ಬಾಕಿ ಇತ್ತು. ಇನ್ನು ಬಾಯ್ ಕಮ್ಮಕ್ಕ ಅಲ್ಲೇ ನಿಂತ್ಕೊಂಡು ಮಾತಾಡು, ದೂರ ನಿಂತ್ಕೊಂಡು ಮಾತಾಡು. ಹತ್ರಕ್ಕೆ ನಾ ಬಂದಿದ್ದಿ ಅಂದ್ರೆ ಅದು ದೊಡ್ಡ ಸೈಜ್ ಕಲ್ತಂದು ತಲೆ ಮೇಲೆ ಹಾಕ್ಬಿಡ್ತೀನಿ. ನಿಲ್ಲೆ ಕಾವೇರಿ. ಕಾವೇರಿನೂ ಇಲ್ಲ, ಗಂಗಾನೂ ಇಲ್ಲ, ನೇತ್ರಾವತಿನೂ ಇಲ್ಲ. ನಿನ್ನಿಂದ ಅನ್ಭೋಗ್ಸಿದ್ ಸಾಕು ನಾನು. ಅಯ್ಯೋ ಸುಮ್ಮನೆ ಇರೇ, ಅದನ್ನೇ ಹೇಳಕ ಬಂದಿರೋದು ನಾನು ಇವಾಗ. ನಿಂಕ ಅದ್ಯಾರ ಜೊತೆಗೆ ಮಾತಾಡ್ತಾ ಇದ್ದಿದ್ ನೀನು? ನನ್ನ ಮಗನ ಜೊತೆಗ. ನಿನ್ ಮಗನು ಅದೇನು ಈ ಮನೆ ಹತ್ರವನೇ? ಇವಾಗ ಪೊಲೀಸ್ ಕೆಲಸ ಸಿಕ್ಕೈತೆ. ಪೊಲೀಸ್ ಬಟ್ಟೆಗಳು ಹಾಕೊಂಡಿಲ್ಲ? ಪೊಲೀಸ್ ಬಟ್ಟೆಗಳು ಹಾಕಣಲ್ಲ, ಹಂಗೆ ಈ ಕಲರ್ ಬಟ್ಟೆಗಳಾಗೆ ಇರೋದಂತೆ. ಓ, CBI ಹಂಗೆ? ಸಿಬಿಗಳು ಅವಲ್ಲ ಹಂಗೆ. ಅದೇ ಇರ್ಬೋದು. ಸಿಬಿಗಳು ಪೊಲೀಸ್ ಡ್ರೆಸ್ಗಳು ಹಾಕಣಲ್ಲ ಹೇಳು. ಹಿಂಗೆ ಕಲರ್ ಬಟ್ಟೆಗಳಾಗೆ ಇರ್ತಾರೆ. ಇದ್ರೆ ಇರ್ಬೋದು. ಏನ್ ಹೇಳು? ಹೋಗು ದೂರ ನಿಲ್ಕೊ. ನೀನ್ ನನ್ನ ಜೊತೆಗೆ ಮಾತಾಡ್ಬಿಡಪ್ಪ, ಸಾಕು. ನಾನು ಅನ್ಭವಿಸ್ತಾ ಇರೋದು. ಅಯ್ಯೋ ಗುಬೆ, ದೊಡ್ಡವನು ಚಿಕ್ಕದ್ನು ದೊಡ್ಡವನು ಎಲ್ಲಿದ್ನು? ಈಗ ಈ ಮನೆಗೆ ಯಾರೋ ಕಟ್ಟಾಕ್ಬಿಟ್ಟಿದ್ರು. ನೆನ್ನೆ ಸಾಯಂಕಾಲ ಲೈಟ್ ಹಾಕಿತ್ತು ಈ ಮನೆಗ. ಏನಪ್ಪ ಲೈಟ್ ಹಾಕದೆ, ನಾಳೆ ಬಂದು ನೋಡೋಣ ಅಂತ ಅನ್ಕೊಂಡು ಮನೆಗೆ ಹೊರಟೋಗ್ಬಿಟ್ಟೆ. ಆಮೇಲೆ ಬಂದು ನೋಡಿದ್ರೆ ದೊಡ್ಡವನ್ನ ಕಟ್ಟಾಕ್ಬಿಟ್ಟವ್ರು ಯಾರೋ. ಬೈಕ್ ಸ್ಟಿಕ್ಕರ್ ಹಾಕ್ಬಿಟ್ಟು. ಆಮೇಲೆ ಬಿಚ್ಚುಬಿಟ್ಟು ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಬಿಟ್ಟು ಬಂದೆ. ಹಂಗಾದ್ರೆ ದೊಡ್ಡವನ್ ಸತ್ತೋಗಿಲ್ಲ? ಹತ್ತು ಹೋಗಿಲ್ಲ, ನೆಗೆದು ಬಿದ್ದು ನೆಲ್ಲಿಕಾಯಿನೂ ಆಗಿಲ್ಲ. ಚೆನ್ನಾಗಿ ಅವನೇ ಅವ್ರ ಮನೆಗೆ ಅವನೇ. ಅಮ್ಮಮ್ಮ, ನಂಗೆ ಇವಾಗ ನೆಮ್ಮದಿ ಆಯ್ತು. ನೀನು ಸುಳ್ಳು ಹೇಳ್ತಾ ಇದೀಯ, ನಿಜ ಹೇಳ್ತಾ ಇದೀಯ? ಕರೆಕ್ಟಾಗಿ ಹೇಳು. ನಿಜನೇ ಹೇಳ್ತಾ ಇದ್ದೀನಿ, ನಮ್ಮ ಅಮ್ಮನ ಹಣೆಗೂ. ಹೌದಾ? ಅಮ್ಮ, ನನಗಿವಾಗ ಜೀವ ಬಂತಪ್ಪ. ಏನು ಹಗಲು ರಾತ್ರಿ ಕೊರ್ಗಿ ನಂಗೆ ಸಾಕಾಗೋಗ್ಬಿಟ್ಟಿತ್ತು. ಪೊಲೀಸರು ಯಾವ ಟೈಮಾಗಿ ಬರ್ತಾರೋ, ಯಾವಾಗ ಬರ್ತಾರೋ, ಯಾವಾಗ ಇಟ್ಕೊಂಡು ಹೋಗ್ತಾರೋ, ಊರಾಗಿನ ಜನ ಇಲ್ಲ ನೋಡಿ ನನ್ನನ್ನು ನೋಡಿ ನಗಿತಾರೋ ಅಂತ ಅದೊಂದು ಕೊರಗಾಗೋಗ್ಬಿಟ್ಟಿತ್ತು. ಮುಡ್ಕಾಗ ಕುತ್ಕೊಂಡು ಹತ್ತು 2 ರೊಗ್ಗು ನೆಂದೋಗ್ಬಿಟ್ಟವೆ. ಅಷ್ಟು ಹತ್ತಿದ್ದೀನಿ. ಮೇಲೆ ಅಳೋ ಕೆಲಸನೇ ಇಲ್ಲ. ನಾನು ನೀನು ಒಂದಾದ ಮೇಲೆ. ಬಾಯ್ ಮುಚ್ಚು. ನೀನು ಸಹವಾಸನೇ ನನಗೆ ಬೇಕಾಗಿಲ್ಲ, ಆಯ್ತಾ? ನೀನು ಸಹವಾಸ ನನಗೆ ಬೇಕಾಗಿಲ್ಲ. ನನ್ನ ಪಾಡಕ್ಕೆ ನಾನು ಇರ್ತೀನಿ. ದೊಡ್ಡವನ್ ಸಹವಾಸನೂ ಬೇಡ, ನಿನ್ನ ಸಹವಾಸನೂ ಬೇಡ. ಹಂಗೆಲ್ಲ ಅನ್ಬೇಡ ಸುನಂದಿ. ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ. ಹೌದೇನೋ? ನಿಜನೇನೋ? ನನ್ನ ಮೇಲೆ ಪ್ರಾಣ ಇಟ್ಕೊಂಡಿದ್ಯಾ ನೀನು? ಹಂಗಾದ್ರೆ
ಆಸ್ತಿನಾಗೆ ಒಂದು ಅರ್ಧ ಆಸ್ತಿ ನನ್ನ ಹೆಸ್ರಿಗೆ ಬರ್ಕೊಟ್ಬಿಡು. ಅದೇಂಗಾಗ್ತದೆ ಸುನಂದಿ? ನಂಗೂ ಒಬ್ಬ ಮಗನವನಲ್ಲ, ಹಾಂ? ಅವನಿಗೆ ಬೇಡ ಆಸ್ತಿ? ಅದೇನು ಆಸ್ತಿ ಬರ್ಕೊಡಂತೀಯ? ಹಂಗೆಲ್ಲ ಹೇಳ್ಬೇಡ. ಇವಾಗ ನಿಂಗೆ ಮನೆ ಕಟ್ಟಕ್ಕೆ ಎಷ್ಟು ಸಹಾಯ ಮಾಡಿದ್ದೀನಿ, ಹಾಂ? ಕಿಟಕಿಗಳು ಕೊಡಿಸಿದ್ದೀನಿ, ಬಾಕ್ಲುಗಳು ಕೊಡಿಸಿದ್ದೀನಿ, ಎಷ್ಟು ಸಹಾಯ ಮಾಡಿದ್ದೀನಿ. ಮುಚ್ಚಪ್ಪ ಬಾಯಿ, ಮಾತಾಡ್ತಾರೆ ಚೆನ್ನಾಗಿರಲ್ಲ. ರೂಮ್ಗಳ್ಗೆ ಬಾಕ್ಲುಗಳು ಬೇಕು, ಕಿಟಕಿಗಳು ಬೇಕು ಅಂತ ಹೇಳಿದ್ರೆ ಮೇಲೆ ಗವಾಕ್ ಸಿಗ್ಲಿಕ್ರಿ ಬೆಳಕು ಬರ್ತದೆ, ಕಿಟಕಿಗಳು ಏನಕ್ಕ ಅಂತ ಅಂದ್ಬಿಟ್ಟು ತಲೆ ಬಾಕ್ಲಿಗೆ ಒಂದು ಬಾಕ್ಲೂ ಒಂದು ಕಿಟಕಿ ತಕೊಟ್ಬಿಟ್ಟು ನಾನು ಕಿಟಕಿಗಳು ತಕೊಟ್ಟಿ ಬಾಕ್ಲುಗಳು ತಕೊಟ್ಟಿ, ಕಿಟಕಿಗಳು ತಕೊಟ್ಟಿ ಬಾಕ್ಲುಗಳು ತಕೊಟ್ನಿ ಅಂತ ಬುಂಕ್ತಾ ಇದೆಯಾ ನೀನು? ಬಾಯ್ಕ ಮುನ್ನಾಕ ಕಿತ್ತೆತ್ತಿ ನಿನ್ನ ಮೇಲೆ ಬಿಸಾಕ್ತೀನಿ ತಕ. ಅದು ಒಳ್ಳೆ ಬಾಕ್ಲು ಅಲ್ಲಂತೆ. ನಮ್ಮೂರಾಗೆಲ್ಲ ಹೇಳಿದ್ರು, ಅಯ್ಯೋ ಇದಕ್ಕೆ ಬಣ್ಣ ಕಟ್ಸೋದು ಏನಕ್ಕೆ ಈ ಬಾಕ್ಲು ತರಕ್ ಹೋಗಿದ್ದು, 6 ತಿಂಗಳು ಕೂಡ ಬಾಳ್ಕೆ ಬರಲ್ಲ ಅಂತ. ಅದ್ಯಾರು ಹೇಳಿದ್ದು ಬಣ್ಣ ಕಟ್ಸಿರೋ ಬಾಕ್ಲು ತಂದು ಕೊಟ್ಟಿದ್ದೀನಿ ಅಂತ? ಮುಚ್ಚಬೇಕು ಬಾಯಿ, ನೀನು ಬಂಡವಾಳ ಇವಾಗ ತಿಳಿತಾ ಇದೆ. ನೋಡಿ ನೋಡಿ ಆ ಬಾಕ್ಲು ಹೆಂಗದೆ, ಬಿಳಿ ಬಟ್ಟೆ ಆದಂಗೆ ಆಗದೆ. ಏನಕ್ಕದ್ವಾ? ಏನಕ್ಕೆ ಕೇಳೋದು? 3 ಕಾಸಕ್ಕೆ ಬೇಡ ನೀನು ತಂದು ಕೊಟ್ಟಿರೋ ಬಾಕ್ಲು. ದೊಡ್ಡದಾಗಿ ಹೇಳ್ತಾನೆ. ಥೋ, ನಮ್ಮ ಅಮ್ಮನಿಗೆ ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ತಿರ್ಗಾ ಅವನ ಜೊತೆಗೆ ನಿಂತ್ಕೊಂಡು ಮಾತಾಡ್ಕೊಂಡವಳೆ. ಮನೆ ಹತ್ರಕ್ಕೆ ಹೋಗು ಅಂತ ಹೇಳಿಲ್ಲೇನಮ್ಮ? ಇವನ್ ಕೂಡ ಅಷ್ಟು ಉಗಿದು ಉಪ್ಪಾಕಿ ಓದ್ತೀನಿ. ನಡಿಯಮ್ಮ ಮನೆ ಹತ್ರಕ್ಕೆ. ಏನು ಮಾನ ಮರ್ಯಾದೆ ಇಲ್ಲೇನಮ್ಮ ನೀಗ? ಅಲ್ಲ, ನೀನು ತಂದ್ಕೊಟ್ಟಿರೋ ಕಿಟಕಿನೂ ಬಾಕ್ಲು ಎತ್ತಿ ನಿನ್ನ ಮೇಲೆ ಹಾಕ್ತೀನಿ, ಬಂದು ಎತ್ಕೊಂಡೋಗು. ಮಾತಕ್ಕೆ ಮುಂಚೆ ಕಿಟಕಿ ಬಾಕ್ಲು ಅನ್ಕೊಂಡು ನಾನು ಸುದ್ದಿಕ್ಕೆ ಬಂದಿದ್ದೀಯ ಅಂದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನೋಡ್ಕೋ. ನಿಂಕೇನು ಮಾನ ಮರ್ಯಾದೆ ಇಲ್ಲೇನಯ್ಯ? ಏನಕ್ಕಯ್ಯ ಕಂಡೋರ್ ಹೆಂಗ್ಸ್ರಿಂದ ಬಿದ್ದಿದ್ಯಾ? ಮಾನ ಮರ್ಯಾದೆ ಇಲ್ಲ ನಿಂಕ? ಯಾರು ಹೇಳೋರು ಕೇಳೋರಿಲ್ಲ, ತೂ ಅಂತ ಉಗಿಯೋರಿಲ್ಲ ನಿನ್ನ ಜನ್ಮಕ್ಕೆ. ನಡಿಯಯ್ಯ. ಅವನ್ಗ ಒಳ್ಳೆ ಮಾತನಾಗ ಹೇಳಿದ್ರೆ ಹೋಗಲ್ಲ, ಸುಮ್ಮನೆ ಇರೋಕ್ಕಿಲ್ಲಣ್ಣ. ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಅವಾಗ ಪೊಲೀಸರು ಒದ್ದು ಎಳ್ಕೊಂಡು ಹೋಗ್ತಾರೆ, ಅವಾಗ ತಿಳಿತದ ಅಂತ. ಏಯ್, ನನ್ನ ಹತ್ರ ಕಾಸುಗಳು ಈಸ್ಕೊಳ್ಳೋಷ್ಟು ದಿವಸ ಈಸ್ಕೊಂಡ್ಬಿಟ್ಟು ಚೆನ್ನಾಗಿ ತಿನ್ಬಿಟ್ಟು ಇವಾಗ ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾ ಇದೀಯ ನೀನು? ಹಾಂ, ನಡಿ, ನಾನು ಬರ್ತೀನಿ ನಡಿ. ಏನೇನು ಕೊಟ್ಟಿದ್ದೀನಿ ನಿಂಗೆ ಅದೆಲ್ಲ ಬುಕ್ಕಾಗಿ ಬರ್ದಿಕ್ಕಿದ್ದೀನಿ ನಡಿ. ಡೇಟ್ ಸಮೇತ ಬರ್ದಿಕ್ಕಿದ್ದೀನಿ ನಡಿ. ಬರ್ದಿಕ್ಕಿದ್ರೆ ಎತ್ಕೊಂಡೋಗಿ ದೇವ್ರ ಮನೆಗೆ ಇಕ್ಕಿ ಸಾಂಬ್ರಾಕಡ್ಲಿ ಹಂಚಿ ಕರ್ಪೂರ ಹಂಚಿ ಪೂಜೆ ಮಾಡು. ನೋಡ, ಇದೇ ಲಾಸ್ಟು. ಇನ್ನೊಂದ್ಸತಿ ಏನನ್ನ ನಮ್ಮಮ್ಮನ್ನ ಮಾತಾಡ್ಸೋದೇನ ಮಾಡಿದೆ ಅಂದರೆ ನಿಂಗೆ ಬೀಳ್ತವೆ ಏಟ್ಗಳು. ಮಾನ ಮರ್ಯಾದೆ ಇಲ್ಲ ನಿಂಕ. ಕತ್ತಕ್ಕಾಗಷ್ಟು ವಯಸ್ಸಾಗೈತೆ, ನಾಚಿಕೆ ಆಗಲ್ಲ ನಿಂಕ. ಏಯ್, ನಿಮ್ಮ ಅಮ್ಮನಿಗೆ ನಾನು ಕಾಸು ಕೊಟ್ಟಿದ್ದೀನಾ? 10 ಲಕ್ಷ ರೂಪಾಯಿ ಕಾಸು ಕೊಟ್ಟಿದ್ದೀನಿ. ಏನಂದೆ? 10 ಲಕ್ಷ ರೂಪಾಯಿ? ಯಾವ ಕಾಲದಾಗಪ್ಪ 10 ಲಕ್ಷ ರೂಪಾಯಿ ಕೊಟ್ಟಿರೋದು ನೀನು? ಚಿಕ್ಕಬಳ್ಳಾಪುರದ ಹತ್ರ ಇರೋ ಜಮೀನು ಮಾರ್ಬಿಟ್ಟು ನಾವು ಮನೆ ಕಟ್ಸಿದ್ದು. ನಂದಿ ಸುಳ್ಳು ಹೇಳ್ಬೇಡ. ಅವಾಗ ನಿಂಗೆ ಕಾಸು ಕೊಟ್ಟಿದ್ದೀನಿ, ಜ್ಞಾಪಕ ಮಾಡ್ಕ. ಚೆನ್ನಾಗೆ ಜ್ಞಾಪಕ ಅದೇ. ನೀನು ಕೊಟ್ಟಿರೋದು ಆ ಬಾಕ್ಲಿಗ 35,000 ಅಷ್ಟು ಬಿಟ್ಟರೆ 1 ರೂಪಾಯಿ ಕೊಟ್ಟಿಲ್ಲ ನೀನು. ಇನ್ನೊಂದ್ಸತಿ ಏನ ನನ್ನ ಸುದ್ದಿಗೆ ಬಂದಿದ್ದೀ ಅಂದರೆ ನೀನು ಪೊಲೀಸ್ ಕಂಪ್ಲೇಂಟ್ ಕೊಡೋದಂತೂ ಗ್ಯಾರಂಟಿ. ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ನಡೆಯೋ ಕಿರಣ, ಯಾವಾಗ ನಾ 35,000 ಅವನ ಮಕ್ಕದ ಮೇಲೆ ಬಿಸಾಕ. ಏಯ್, ದೇವ್ರಂತೂ ನಿಮ್ಗೆ ಒಳ್ಳೇದು ಮಾಡಲ್ಲ. ಉಳುಗುಳು ಬಿದ್ದೆ ಸಾಯ್ತೀರ ನೀವು. ಕೈ ಕಾಲು ಬಾಯಿ ಮಕ ಎಲ್ಲ ಉಳುಗು ಬಿದ್ದೆ ಸಾಯೋದು. ನನ್ನ ಕಾಸು ತಿನ್ಬಿಟ್ಟು ಇವತ್ತು ನನಗೆ ಚೀತು ಅಂತ ಇದೆಯೇನ ನೀನು? ಲೇ ಮೋಸ್ಕಾತಿ. ಹೌದಾ? ಹಂಗಾದ್ರೆ ನಿನ್ನ ಜಮೀನಾಗ ಒಂದು ಅರ್ಧ ಜಮೀನು ನನ್ನ ಹೆಸ್ರಿಗೆ ಬರ್ಕೊಡು. ಆವಾಗೇನು ಕೇಳಿದ್ನಲ್ಲ ಬರ್ಕೊಡು ಅಂತ. ಇಲ್ಲ ನಿನ್ನ ಮನೆ ಕರ್ಕೊಂಡೋಗಿ ನನಕ್ಕೋ. ಏನು ಕತ್ತಿ ಬಂಗಾರದು ಅಂತ ಏನು ಕಣ್ಣು ಚುಚ್ಕೊಳಕತ್ತದ? ಹಾಂ, ಮಾಂಸ ತಿಂತೀರಿ ಅಂತ ಏನು ಪೋಣಿಸ್ಬಿಟ್ಟು ಎಮ್ಕಿಗಳನ್ನ ಕತ್ಕೊಳಕತ್ತೈತಾ? ಹಾಗೆ ನಾವು ಹೇಳ್ತಾ ಇರೋದು. ಬಾಯಿ ಮುಚ್ಕೊಂಡು ಬಿದ್ದಿರು. ನೀನು ಮಾಡಿದ್ದು ಕೆಲ್ಸಕ್ಕೆ ಹಗಲು ರಾತ್ರಿ ಕಣ್ಣೀರು ಚೂಸಂಗಾಯ್ತು. ದೊಡ್ಡವನ್ನ ಕೋಲೆತ್ಕೊಂಬಂದು ಡಬಾರ್ ಅಂತ ತಲೆ ಕೊಡ್ದ್ಬಿಟ್ನು. ಅವನು ಡಿಮೀರ್ ಅಂತ ಕೆಳಗೆ ಬಿದ್ದೋಗ್ಬಿಟ್ಟ. ನಿನಗೆ ಮಾನ ಮರ್ಯಾದಿಲ್ಲಮ್ಮ. ಹೆಣ್ಣು ಅಂದಳು ಎಷ್ಟು ಬಿಗಿಯಾಗಿರ್ತಾಳೋ ಜನನೂ ಹಂಗೆ ಇರ್ತಾರೆ. ನೀನು ಸದ್ರ ಕೊಟ್ಟು ಅವ್ರನ್ನ ತಲೆ ಮೇಲೆ ಕೂತ್ಕೊಂಡಿದ್ಯಾ. ದೂರ ನಿಂತ್ಕೊಂಡು ಮಾತಾಡಿ. ರೋಜಾ ನೋಡಮ್ಮ, ಯಾವನ್ನ ಮಾತಾಡ್ಸಿದ್ರೆ ದೂರ ನಿಂತ್ಕೊಂಡು ಮಾತಾಡು ಅಂತ ಹೇಳ್ಬೇಕು. ರೋಜಾ ನೋಡಿ ಕಲಿಯಮ್ಮ. 6 ಹತ್ತು ಹೇಳ್ಕ 3 ಹತ್ತು ಹೇಳದ್ಲಂತ. ನಡಿಯಲ್ಲ ನಡಿಯ. ನೀನು ಎಂಡ್ರು ನೋಡಿ ನಾನು ಕಲಿಬೇಕಾಗಿಲ್ಲ. ನಡಿಯ ನೋಡಮ್ಮ, ಇದೇ ಲಾಸ್ಟು. ನೀನೇನ ಈ ಅಪ್ಪನ ಜೊತೆಗೆ ಮಾತಾಡಿದ್ದಾಗ್ಲಿ ದೊಡ್ಡವನ ಜೊತೆಗೆ ಮಾತಾಡಿದ್ದಾಗ್ಲಿ ನೋಡಿದ್ರೆ ನಿನ್ನಂತೂ ಹುಟ್ಲಿಲ್ಲ ಅನ್ಸ್ಬಿಡ್ತೀನಮ್ಮ. ಫಸ್ಟ್ ನೀನು 35,000 ರೂಪಾಯಿ ನಿನ್ನ ಮಕ್ಕದ ಮೇಲೆ ಬಿಸಾಕ್ತೀನಿ. ಅಲ್ಲೇ ಪುಟ್ಟಿ ನೋಡ್ದ? ನನ್ನ ಕಾಸೆ ತಿಂದು ಇವತ್ತು ನನಗೆ ಮಕ್ಕದ ಮೇಲೆ ಬಿಸಾಕ್ತೀನಿ ಅಂತ ಹೇಳೋತಾಳಲ್ಲ ಇವಳು. ಇವಳಿಗೆ ಎಷ್ಟು ಗಾಂಚಾಲಿ ಇರಬೇಕು? ಇವಳಕ್ಕೋಸ್ಕರ ನಾನು ಎಷ್ಟೆಲ್ಲ ಕಷ್ಟ ಬಿದ್ದಿದ್ದೀನಿ. ಒಬ್ಬನೇ ಎಳ್ನೀರು ಇಳಿಸಿ ಅದನ್ನು ಟಂಪಾಕ ತುಂಬಿ ಮಾರಿ ಆ ದುಡ್ಡು ತಂದುಕೊಟ್ಟಿದ್ದೀನಿ. ಬೆಳಗ್ಲಿಕ್ಕೆ ಅವು ಬಿರಿನ ದೊಡ್ಡವಾಗಲಿ ಅಂತ ಅವಕ್ಕೆ ಕೆಮಿಕಲ್ಲು ಮುತ್ತುಗಳು ಎಲ್ಲ ಹೊಡೆದು ಆ ಬೆಳೆ ಬಂದಾಗ ಮಾರಿ ಆ ದುಡ್ಡನ್ನು ತಂದು ಇವಳಿಗೆ ಕೊಟ್ಟಿದ್ದೀನಿ. ಇವತ್ತು ನನ್ನ ಪೊಲೀಸ್ಗೆ ಕೊಡ್ತೀನಿ ಅಂತೀಯಾ? ನಿನ್ನಂತೂ ಸುಮ್ಮನೆ ಬಿಡಲ್ಲ. ಸುಮ್ಮನೆ ಬಿಡಲ್ಲ ಅಂದರೆ ಬಿಡಲ್ಲ. ಮುಂದುವರಿಯುವುದು